ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಹೋಳಿಗೆ ರೆಸಿಪಿನ ಮಾಡ್ತಾಯಿದ್ದೀನಿ. ಹೋಳಿಗೆ ಅಂದರೆ ಕ್ಯಾರೆಟ್ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೇ ಮಾಡ್ತೀರಾ. ಕ್ಯಾರೆಟ್ ಒಬ್ಬಟ್ಟನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವಾಗ ಕ್ಯಾರೆಟ್ ಒಬ್ಬಟ್ಟನ್ನು ಹೇಗೆ ಮಾಡೋದು ನೋಡೋಣ. ಮೊದಲು ನಾನು ಕನಕನ ಕಲಸಿಟ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ 1 ಕಪ್ಪು ಸಣ್ಣ ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಅದಕ್ಕೆ 2 ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ 2 ಸಮ ಬಳಸ್ಬೋದು. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಅಳತೆ ಕರೆಕ್ಟಾಗಿ ಗೊತ್ತು ಅಂದರೆ ಹಾಕೋಬೋದು, ಇಲ್ಲಾಂದರೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕಿಂತ ತೆಳುವಾಗಿರಬೇಕು, ತುಂಬ ಗಟ್ಟಿ ಕಲಿಸ್ಬಾರ್ದು. ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ, ಯಾಕೆಂದರೆ ರವೆಯನ್ನು ಸಹ ಹಾಕಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಹಾಗೆ ಎಣ್ಣೆಯನ್ನು ಸಹ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಬಂದರೆ ಒಬ್ಬಟ್ಟು ಹರಿಯೋದಿಲ್ಲ, ತುಂಬ ಚೆನ್ನಾಗಿ ತಟ್ಕೋಬೋದು. ಕನಕ ರೆಡಿಯಾಗಿದೆ. ಇದಕ್ಕೆ ನೆನೆಯೋಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಪ್ಲೇಟ್ನಿಂದ ಮುಚ್ಚಿ 1 ಅವರ್ ನೆನೆಯೋಕೆ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್ ಒಬ್ಬಟ್ಟಿಗೋಸ್ಕರ 8 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಸಿಪ್ಪೆ ತೆಗೆದಿಟ್ಕೋತಾ ಇದ್ದೀನಿ. ನೀವು ಈ ರೀತಿ ಸಿಪ್ಪೆ ತೆಗಿಯಲ್ಲ, ತುಂಬಾ ಸಿಪ್ಪೆ ಹೋಗುತ್ತೆ ಅಂತ ಅನ್ನೋರು ಚಾಕು ಸಹಾಯದಿಂದ ಈ ರೀತಿ ಸ್ವಲ್ಪ ರಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಸಿಪ್ಪೆನ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ನೀವು ಪೀಲರ್ ಬರುತ್ತಲ್ಲ, ಅದರಲ್ಲಿ ತುಂಬ ಸಣ್ಣ ಇರುತ್ತೆ ಹೋಲ್ಗಳು. ಇದರಲ್ಲಿ ಬೇಕಾದರೆ ಈ ರೀತಿ ತುರಿದಿಟ್ಕೋಬೋದು. ಇದು ತುಂಬ ಸಣ್ಣದಾಗಿ ಬರುತ್ತೆ. ಮಾಮೂಲಿ ತುರಿಯೋ ಮಣೆಯಿಂದ ತುರಿದ್ರೆ ಅದು ದಪ್ಪ ಬರುತ್ತೆ, ಹಾಗೆ ಬೇಗ ಬೇಯೋದಿಲ್ಲ, ಮತ್ತು ಒಬ್ಬಟ್ಟು ತಟ್ಟುವಾಗ ಹರಿದೋಗ್ಬಿಡುತ್ತೆ. ಆದ್ದರಿಂದ ಆದಷ್ಟು ಸಣ್ಣದಾಗಿ ತುರಿಯೋದಿದ್ರೆ ತುರ್ಕೊಳ್ಳಿ. ಅದು ಬಿಟ್ಟರೆ ಈ ರೀತಿ ಸಹ ಮಾಡ್ಕೋಬೋದು. ಕ್ಯಾರೆಟ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಕ್ಯಾರೆಟ್ ಹೆಚ್ಚಿಟ್ಕೊಂಡಾದ ನಂತರ ಮಿಕ್ಸರ್ ಜಾರು ಸಣ್ಣದಿರುತ್ತಲ್ಲ ಅದನ್ನು ತೊಗೊಳ್ಳಿ. ಮೀಡಿಯಮ್ ಜಾರ್ ತೊಗೊಂಡ್ರೆ ನೀಟಾಗಿ ಪುಡಿ ಆಗೋದಿಲ್ಲ. ಆದ್ದರಿಂದ ಸಣ್ಣ ಜಾರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ನ ಹಾಕಿ ಪುಡಿ ಮಾಡ್ಕೋಬೇಕು. ನೋಡ್ಬೋದು, ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪನೂ ಸೇರಿಸಬಾರ್ದು, ತುಂಬ ತರಿಯಾಗಿರಬಾರ್ದು, ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ತರಿ ಇತ್ತು ಅಂದರೆ ಒಬ್ಬಟ್ಟು ತಟ್ಟೋವಾಗ ಕೀಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ರುಬ್ಕೊಂಡಾಗ ಕ್ಯಾರೆಟ್ ಏನಾದರೂ ಪೀಸಸ್ ಹಾಗೆ ಉಳಿದಿತ್ತು ಅಂದರೆ ಅದನ್ನು ತೆಗೆದುಬಿಡಿ ಹೊರಗಡೆ. ಏಕೆಂದರೆ ಅದು ಒಬ್ಬಟ್ಟು ತಟ್ಟೋವಾಗ ಸಿಕ್ತು ಅಂದರೆ ನಾನು ಆವಾಗಲೇ ಹೇಳ್ದಾಗೆ ಒಬ್ಬಟ್ಟು ಕೀಳ್ತಾ ಇರುತ್ತೆ, ತಟ್ಟೋದಕ್ಕೆ ಆಗೋದಿಲ್ಲ. ಕ್ಯಾರೆಟ್ ಎಲ್ಲ ರುಬ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೋಬೇಕು. ನಾನಿಲ್ಲಿ 8 ಪಿಸ್ತಾ, 8 ಗೋಡಂಬಿ ಮತ್ತು ಒಂದು 15 ಬಾದಾಮಿನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಅದು ಹಾಗೆಯೇ ಹಾಕ್ತು ಅಂದರೆ ಜಾರ್ನಲ್ಲಿ ಸ್ವಲ್ಪ ಅಂಟೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ ನಂತರ ಪುಡಿ ಮಾಡೋದ್ರಿಂದ ನೀಟಾಗಿ ಪುಡಿ ಆಗುತ್ತೆ. ಇವಾಗ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಗಸಗಸೆನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ಗಸಗಸೆನೂ ಸಹ ಅಷ್ಟೇ ಒಬ್ಬಟ್ಟಿಗೆ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಗಸಗಸೆನ ಸ್ಕಿಪ್ ಮಾಡ್ದಿರ ಸ್ವಲ್ಪನಾದರೂ ಹಾಕ್ಕೊಳ್ಳಿ. ಇವಾಗ ಗಸಗಸೆ ರೋಸ್ಟ್ ಆಗಿದೆ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸು ಸಹ ತಣ್ಣಗಾಗಿದೆ. ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಪೌಡರ್ ಸಹ ತುಂಬ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಪ್ಯಾನ್ ಬಿಸಿ ಆದ ನಂತರ 2 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ನ ತುಪ್ಪದಲ್ಲಿ ಒಂದು 10ರಿಂದ 15 ನಿಮಿಷ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ನಾನ್ ಸ್ಟಿಕ್ ಪ್ಯಾನ್ ಆದರೆ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಹುರಿದ್ರೂ ಏನು ಪರವಾಗಿಲ್ಲ. ಆದರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ರೆ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ರೆ ಒಬ್ಬಟ್ಟು ಟೇಸ್ಟು ಹಾಳಾಗುತ್ತೆ.
ಇವಾಗ ನಾನು ಒಂದು 15 ನಿಮಿಷ ಸಣ್ಣ ಉರಿನಲ್ಲೇ ಕ್ಯಾರೆಟ್ನ ಹುರ್ಕೊಂಡಿದ್ದಾಗಿದೆ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ಯಾರೆಟು ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪುಡಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ತೆಂಗಿನಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಕ್ಯಾರೆಟ್ ಜೊತೆ ಸೇರಿಸ್ಕೊಂಡು ಒಂದು 5 ನಿಮಿಷ ಸಣ್ಣ ಉರಿನಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕ್ಯಾರೆಟು ಸ್ವಲ್ಪ ಇತ್ತು ಅಂತ ಅಂದರೆ ಒಬ್ಬಟ್ಟು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸೋದ್ರಿಂದ ಒಬ್ಬಟ್ಟು ಸಹ ಜಾಸ್ತಿ ಆಗುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಕ್ಯಾರೆಟು ಮತ್ತು ಕಾಯಿ ಎಲ್ಲ ಬೆಂದಿದೆ. ಇದಕ್ಕೆ ನಾನು 1 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆನ ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಕರಗ್ತಾ ಬಂದಂಗೆ ಕ್ಯಾರೆಟು ತೆಳು ಆಗ್ತಾ ಬರುತ್ತೆ. ಅದು ಗಟ್ಟಿ ಆಗೋ ತನಕ ಒಂದು 10ರಿಂದ 15 ನಿಮಿಷ ಸಣ್ಣ ಉರಿನಲ್ಲೇ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ನಾನು ಒಂದು 15 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಸಕ್ಕರೆ ಎಲ್ಲ ಕರಗಿ ಅಂಟಿನ ರೂಪಕ್ಕೆ ಬಂದಿರುತ್ತೆ. ಕೊನೆಯಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಪೌಡರು, 1 ಸ್ಪೂನ್ ಏಲಕ್ಕಿ ಪೌಡರ್, ಹುರಿದಿಟ್ಕೊಂಡಿರೋ ಗಸಗಸೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡ್ಬೋದು ಗಟ್ಟಿ ಸಹ ಬಂದಿದೆ. ನೀವು ಉಂಡೆ ಮಾಡಿ ನೋಡಿ ಒಂದ್ಸಲ. ಗಟ್ಟಿ ಏನಾದರೂ ಬಂದಿಲ್ಲ ಅಂತ ಅಂದರೆ 2 ಸ್ಪೂನ್ ಸಣ್ಣ ರವೆನ ಹಾಕ್ಕೊಳ್ಳಿ. 1 ಸ್ಪೂನ್ ಅಥವಾ 2 ಸ್ಪೂನ್ ಸಣ್ಣ ರವೆನ ಹಾಕ್ಕೊಳ್ಳೋದ್ರಿಂದ ಅದು ತಣ್ಣಗಾದ ಮೇಲೆ ಗಟ್ಟಿ ಬರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿರೋದ್ರಿಂದ ಸರಿಯಾದ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ನಾನು ರವೆನ ಆ್ಯಡ್ ಮಾಡಿಲ್ಲ. ತೆಳು ಆದರೆ ಮಾತ್ರ ರವೆನ ಸೇರಿಸ್ಕೊಳ್ಳಿ. ಹೂರಣ ರೆಡಿಯಾಗಿದೆ. ಇವಾಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ. ನಾನು ಹೂರಣ ಆದ ನಂತರ ಒಂದು 10ರಿಂದ 15 ನಿಮಿಷ ತಣ್ಣಗಾಗೋದಕ್ಕಿಟ್ಟಿದ್ದೆ. ತಣ್ಣಗಾದ ನಂತರ ನೋಡ್ಬೋದು ಇನ್ನೂ ಸ್ವಲ್ಪ ಗಟ್ಟಿ ಬಂದಿದೆ. ನಿಮಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಉಂಡೆಗಳು ಮಾಡಿ ಇಟ್ಕೊಳ್ಳಿ. ಹಾಗೆ ನಾವು ಮೊದಲೇ ಕಲಸಿಟ್ಕೊಂಡಿರೋ ಕನಕನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಂಬೆಹಣ್ಣು ಗಾತ್ರ ತೊಗೊಂಡು ಈ ರೀತಿಯಾಗಿ ತಟ್ಕೊಂಡು ಇದ್ರ ಒಳಗಡೆ ಕ್ಯಾರೆಟ್ ಮಿಶ್ರಣದ ಉಂಡೆನ ಹಾಕಿ ಕ್ಲೋಸ್ ಮಾಡಿ ತಟ್ಕೋಬೇಕು. ಬಟರ್ ಪೇಪರ್ ಮೇಲೆ ಬೇಕಾದರೆ ತಟ್ಕೋಬೋದು, ಇಲ್ಲ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಸಹ ಎಣ್ಣೆನ ಸವರಿ ತಟ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ಅದ್ರ ಮೇಲ್ಗಡೆ ತಟ್ಕೋತಾ ಇದ್ದೀನಿ. ಈ ರೀತಿ ಕೈನ ಸಹಾಯದಿಂದ ಬೇಕಾದರೆ ತಟ್ಕೋಬೋದು, ಇಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಫೋಲ್ಡು ಪ್ಲಾಸ್ಟಿಕ್ ಕವರ್ನ ಹಾಕಿ ಸ್ಪ್ರೆಡ್ ಮಾಡ್ತಾ ಬಂದರೆ ತೆಳುವಾಗಿ ಅಗಲ ಬರುತ್ತೆ. ಇವಾಗ ಒಬ್ಬಟ್ಟು ತಟ್ಟಿದ್ದು ರೆಡಿಯಾಗಿದೆ. ಬೇಯಿಸ್ಕೊತಾ ಇದ್ದೀನಿ. ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ತವಾ ಬಿಸಿ ಆದ ನಂತರ 1 ಸ್ಪೂನ್ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ತಟ್ಟಿಟ್ಕೊಂಡಿರೋ ಒಬ್ಬಟ್ಟನ್ನು ಹಾಕ್ಕೋತಾ ಇದ್ದೀನಿ. ಒಬ್ಬಟ್ಟನ್ನ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಒಬ್ಬಟ್ಟು ರೆಡಿಯಾಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.